ಸಿಂಹರಾಶಿ ಉತ್ತಮವಾದಂತಹ ಕೆಲಸಗಳಿಂದ ನಿಮಗೆ ಯಶಸ್ಸು ಸಿಕ್ಕುವಂಥದ್ದು. ಹಾಗಾಗಿ ಒಳ್ಳೊಳ್ಳೆಯ ಕೆಲಸಗಳನ್ನು ಮಾಡುವಂಥದ್ದು, ಬೇರೆಯವರಿಗೆ ಒಳ್ಳೆಯ ಕೆಲಸಗಳನ್ನು ಮಾಡೋದಕ್ಕೆ ಪ್ರಚೋದನೆಯನ್ನು ಮಾಡ್ತಕ್ಕಂಥದ್ದು, ಸಮಾಜಕ್ಕೆ ಸೇವೆಯನ್ನು ಮಾಡ್ತಕ್ಕಂತಹ ವಿಚಾರದಲ್ಲಿ ಬೇರೆಯವರನ್ನ ಹುರಿದುಂಬಿಸ್ತಕ್ಕಂಥದ್ದು, ನೀವು ಬೇರೆಯವರಿಗೆ ಏನೋ ಒಂದು ರೀತಿಯಲ್ಲಿ ಮಾದರಿಯಾಗಿರ್ತಕ್ಕಂಥದ್ದು, ಇದು ಬಹಳ ಮುಖ್ಯವಾಗುತ್ತೆ. ಭಾವನಾತ್ಮಕವಾದಂತಹ ವಿಚಾರಗಳು ದುಃಖವನ್ನು ತರುತ್ತೆ. ಎಲ್ಲಿ ಭಾವನೆಗೆ ಅವಕಾಶಗಳಿರುತ್ತೋ ಅಂತಹ ಭಾವನಾತ್ಮಕವಾದಂತಹ ವಿಷಯಗಳು ಮನಸ್ಸಿನ ಮೇಲೆ ಹೆಚ್ಚಿನ ಪರಿಣಾಮವನ್ನು ಬೀರ್ತಕ್ಕಂಥದ್ದಾಗುತ್ತೆ. ಕಾನೂನಿನ ವಿಚಾರದಲ್ಲಿ ಜಯವನ್ನು ಸಾಧಿಸ್ತೀರಿ, ಅದು ನಿಮ್ಮ ಮನಸ್ಸಿಗೆ ತೃಪ್ತಿ ಕೊಡುತ್ತೆ. ಆತ್ಮವಿಶ್ವಾಸಕ್ಕೆ ಧಕ್ಕೆ ಬರತಕ್ಕಂತಹ ಪ್ರಸಂಗಗಳು ಬೇಕಾದಷ್ಟು ಒದಗಿ ಬರುತ್ತೆ. ಸೂಕ್ಷ್ಮ ಬುದ್ಧಿಯನ್ನು ಉಪಯೋಗಿಸಿ ಎಲ್ಲಿ ಅದಕ್ಕೆ ಅವಕಾಶಗಳಾಗ್ತಾ ಇದೆಯೋ ಅದನ್ನು ತಪ್ಪಿಸುವಂತಹ ಪ್ರಯತ್ನ, ಅಲ್ಲಿ ಅಂತರವನ್ನು ಕಾಪಾಡಿಕೊಳ್ತಕ್ಕಂತಹ ಪ್ರಯತ್ನ ನಿಮ್ಮದಾಗಿದ್ದು ಬಿಟ್ಟರೆ ನಿಮ್ಮ ಜಯ ನಿಮ್ಮದಾಗಿರುತ್ತೆ ಅಂತಕ್ಕಂಥದ್ದು. ವ್ಯಾಪಾರ ವಿಸ್ತರಣೆಗೆ ಅವಕಾಶ ಇದೆ. ಕುಲದೇವತಾ ಆರಾಧನೆಯನ್ನು ಪ್ರಾರ್ಥನೆಯನ್ನು ವಿಶೇಷವಾಗಿ ಮಾಡಿ ಶುಭವಾಗಿ. ಕನ್ಯಾ ರಾಶಿ, ಬೇರೆಯವರ ವಿಷಯಕ್ಕೆ ಹೋಗಬೇಡಿ. ಬೇರೆಯವರ ವಿಷಯ ಏನೇ ಇರಲಿ ಅದಕ್ಕೂ ನಿಮಗೂ ಸಂಬಂಧ ಇಲ್ಲ ಅನ್ನುವ ತೀರ್ಮಾನದಲ್ಲಿ ನೀವಿದ್ದರೆ ನೀವು ಬುದ್ಧಿವಂತರಾಗ್ತೀರಿ, ನಿಮ್ಮ ಗೌರವ ನಿಮಗೆ ಉಳಿಯುತ್ತೆ ಅನ್ನುವಂಥದ್ದು. ವ್ಯಾಪಾರದಲ್ಲಿ ಹೊಂದಾಣಿಕೆಯ ಅಗತ್ಯತೆ ಇರುತ್ತೆ. ವ್ಯಾಪಾರ ವ್ಯವಹಾರಾದಿಗಳನ್ನು ಮಾಡುವಾಗ ನಾನು ಹೇಳಿದ್ದೇ ನಡಿಬೇಕು ಅನ್ನುವಂತಹ ಒರಟು ಮಾತು ನಿಮ್ಮ ವ್ಯವಹಾರಕ್ಕೆ ಧಕ್ಕೆಯನ್ನು ಮಾಡುತ್ತೆ, ವ್ಯವಹಾರ ಕೆಟ್ಟು ಹೋಗುತ್ತೆ ಅನ್ನುವಂತಹ ಅರ್ಥ. ಮುಖ್ಯವಾಗಿ ಹೊಂದಾಣಿಕೆಯನ್ನು ಮಾಡಿಕೊಂಡ್ರೆ ನಿಮ್ಮ ಲಾಭ ನಿಮಗೆ ದಕ್ಕುವಂಥದ್ದಾಗತ್ತೆ. ಅನಗತ್ಯವಾದಂತಹ ಖರ್ಚಿಗೆ ಸ್ವಲ್ಪ ಕಡಿವಾಣ ಹಾಕಿ. ಖರ್ಚನ್ನು ಮಾಡಬೇಕಾದ್ದು ಹೌದು, ಆದರೆ ಯುಕ್ತಾಯುಕ್ತತೆಗಳನ್ನು, ಸಾಧಕ ಬಾಧಕಗಳನ್ನು, ಅವಶ್ಯಕತೆಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಖರ್ಚು ಮಾಡ್ತಕ್ಕಂಥದ್ದು ಬುದ್ಧಿವಂತರ ಲಕ್ಷಣವಾಗತ್ತೆ. ಕೈ ಹಾಕಿದಂತಹ ಕೆಲಸಗಳು ಸಂಪೂರ್ಣವಾಗಿ ಮುಗಿಯೋದಿಲ್ಲ ಸಕಾಲದಲ್ಲಿ. ಆದ್ದರಿಂದ ಸಮಯವನ್ನು ಗಮನಿಸ್ತಾ ಇರಬೇಕಾಗತ್ತೆ. ಕೆಲಸ ಕಾರ್ಯಗಳಿಂದ ತುಂಬ ಆಯಾಸವಾಗ್ತಕ್ಕಂಥದ್ದು ಇದು ಸ್ವಭಾವ. ಆದರೂ ಕೂಡ ಮುಂದಿನ ಕೆಲಸಕ್ಕೆ, ನಾಳಿನ ಕೆಲಸಕ್ಕೆ ಅದು ತೊಂದರೆ ಆಗಬಾರದು ಅಂತಕ್ಕಂಥದ್ದು. ವಿಶ್ರಾಂತಿ ಇಲ್ಲದೆ ಕೋಪ, ಅದರಿಂದ ಮನೆಯ ವಾತಾವರಣ ಹಾಳಾಗ್ತಕ್ಕಂಥದ್ದು, ಇವೆಲ್ಲವನ್ನು ಗಮನಿಸಬೇಕಾಗತ್ತೆ. ಯಾವಾಗ ಮನಸ್ಸಿಗೆ ಶರೀರಕ್ಕೆ ವಿಶ್ರಾಂತಿ ಇಲ್ಲವೋ ಆಗ ಕೋಪ ತನ್ನಿಂದ ತಾನೇ ಹೆಚ್ಚಾಗುವಂಥದ್ದು. ಆ ಕೋಪದ ಕೈಗೆ ಬುದ್ಧಿ ಕೊಟ್ಟಾಗ ಇಲ್ಲದೇ ಇರತಕ್ಕಂತಹ ವಾತಾವರಣ ಸೃಷ್ಟಿಯಾಗುವಂಥದ್ದಾಗತ್ತೆ. ಅದು ಸ್ವಾಭಾವಿಕವಾಗಿ ಬೇಸರವನ್ನು ತರುತ್ತೆ. ತಾಪಸಮನ್ಯುವಿನ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ತುಲಾರಾಶಿ, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ತೊಂದರೆಗಳಾಗುವಂತಹದ್ದು, ಶೀತ, ಕೆಮ್ಮು, ಜ್ವರ ಇತ್ಯಾದಿಗಳು ಕಾಣಿಸ್ಕೊಳ್ಳುವಂಥದ್ದು ಇರುತ್ತೆ. ಅದನ್ನು ತಾತ್ಸಾರ ಮಾಡಬೇಡಿ. ಅಥವಾ ಸ್ವಯಂ ವೈದ್ಯವೂ ಕೂಡ ಬೇಡ. ಸರಿಯಾದಂತಹ ವೈದ್ಯರ ಸಲಹೆಯನ್ನು, ಔಷಧೋಪಚಾರಗಳನ್ನು ಮಾಡಿ ಬೇರೆ ಕೆಲಸಗಳಲ್ಲಿ ಮಗ್ನರಾಗಿ. ಆಗ ನಿಮ್ಮೆಲ್ಲ ಕೆಲಸಗಳು ನಡೀತಕ್ಕಂಥದ್ದಾಗತ್ತೆ. ಆರ್ಥಿಕವಾದಂತಹ ನಷ್ಟ ಅಥವಾ ವೃತ್ತಿಯಲ್ಲಿ ಅಸಮಾಧಾನ ಈ ದಿವಸ ನೋಡಬೇಕಾಗುತ್ತೆ. ಆರೋಗ್ಯ ಸರಿಯಿಲ್ಲ, ವೃತ್ತಿಯಲ್ಲಿ ಪರಿಪೂರ್ಣವಾಗಿ ತೊಡಗಿಸ್ಕೊಳ್ಳೋದಕ್ಕಾಗೋದಿಲ್ಲ. ಲಾಭ ಹೇಗೆ ಬರಬೇಕು? ಆದ್ದರಿಂದ ಇದೆಲ್ಲವನ್ನು ಗಮನಿಸ್ಕೊಳ್ಬೇಕು. ಸ್ನೇಹಿತರ ಮಧ್ಯದಲ್ಲಿ ಬಾಂಧವ್ಯ ಹೆಚ್ಚಾಗುತ್ತೆ. ನಿಮ್ಮ ಬಗ್ಗೆ ತುಂಬ ಗೌರವ ಉಂಟಾಗುವಂಥದ್ದು. ಹೊಸ ವ್ಯಕ್ತಿಗಳ ಪರಿಚಯವಾಗುತ್ತೆ, ಅವರಿಂದ ಒಂದಷ್ಟು ಅನುಕೂಲವಾಗುವಂಥದ್ದು. ಗುರುತರವಾದಂತಹ ಜವಾಬ್ದಾರಿಯ ಮಾತುಕತೆಗಳು ನಡೆಯುತ್ತೆ. ನಿಮ್ಮದೇ ಆದಂತಹ ಕೆಲವು ಜವಾಬ್ದಾರಿಯನ್ನು ನೀವು ನಿರ್ವಹಿಸಬೇಕಾಗತ್ತೆ. ಇದೆಲ್ಲವನ್ನು ಗಮನಿಸ್ಕೊಂಡಾಗ ಆ ಜವಾಬ್ದಾರಿ ನಿಮಗೊಂದಷ್ಟು ಲಾಭವನ್ನು ತಂದುಕೊಡುತ್ತೆ. ಜನ ನಿಮ್ಮನ್ನು ಹಿಂಬಾಲಿಸ್ತಾರೆ. ನಿಮ್ಮಲ್ಲಿರ್ತಕ್ಕಂತಹ ಬುದ್ಧಿವಂತಿಕೆ, ಕೌಶಲ್ಯ, ಪ್ರತಿಭೆ ಇದೆಲ್ಲವನ್ನು ಜನ ನಾವು ಕೂಡ ಪಡ್ಕೊಳ್ಬೇಕು ಅಂತ ಹೇಳಿ ಅಪೇಕ್ಷೆ ಪಡ್ತಾರೆ. ಅಗತ್ಯ ಇರುವಂಥವರು ನಿಮ್ಮನ್ನು ನೇರವಾಗಿ ಭೇಟಿ ಮಾಡ್ತಕ್ಕಂಥದ್ದು ಇರುತ್ತೆ. ಲಲಿತಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಶ್ಚಿಕ ರಾಶಿ, ಯಾವುದೇ ಕೆಲಸವಾಗಿರಲಿ ಗುರಿ ಮುಟ್ಟುವ ತನಕ ವಿಶ್ರಾಂತಿಯನ್ನು ಪಡಿಬೇಡಿ, ವಿರಾಮ ಬೇಡ. ಅಂದರೆ ಕೆಲಸವನ್ನು ಮಧ್ಯದಲ್ಲಿ ನಿಲ್ಲಿಸಬೇಡಿ ಅಂತ ಅರ್ಥ. ನಿಮ್ಮ ಪ್ರಯತ್ನ ಪರಿಪೂರ್ಣವಾಗಿರಲಿ, ಗುರಿಯನ್ನು ಸಾಧನೆ ಮಾಡಿ ಅದರಿಂದ ಬರಬೇಕಾದಂತಹ ಫಲಿತಾಂಶವನ್ನು ನಿಮ್ಮದಾಗಿಸಿಕೊಂಡು ಸಂತೋಷವನ್ನು ಅನುಭವಿಸಿ ಅಂತ ಅರ್ಥ. ಕಾನೂನು ವಿಷಯಗಳು ನಿಮ್ಮ ಪರವಾಗಿ ಕೆಲಸವನ್ನು ಮಾಡುತ್ತೆ. ಕಾನೂನಾತ್ಮಕವಾದಂತಹ ಹೋರಾಟಕ್ಕೆ ಜಯದ ಸೂಕ್ಷ್ಮ ಸಿಕ್ಕುವಂಥದ್ದಾಗತ್ತೆ. ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಆದಾಯ ಹೆಚ್ಚಾಗುತ್ತೆ. ಬೇರೆ ಬೇರೆ ಸವಲತ್ತುಗಳನ್ನು ನಿಮಗೆ ಒದಗಿಸುವಂಥದ್ದಾಗತ್ತೆ. ಸ್ವಲ್ಪ ಮಂದಗತಿಯನ್ನು ಅನುಸರಿಸ್ತೀರಿ. ಅಂದರೆ ಎಲ್ಲ ಕೆಲಸಕ್ಕೂ ನಿಧಾನ.
ಅಷ್ಟೊಂದು ನಿಧಾನ ಒಳ್ಳೆಯದಲ್ಲ. ಅವಕಾಶಗಳು ತಪ್ಪಿ ಹೋಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಕೆಲಸದ ಶೈಲಿ ಬದಲಾದರೆ ಅದು ನಿಮಗೆ ಮಾರಕವಾಗುತ್ತೆ. ಏನು ಬದಲಾವಣೆ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಸ್ವಲ್ಪ ಚುರುಕಾದರೆ ಸಾಕು. ಇರುವಂತಹ ಕೆಲಸ, ನೀವು ಕೆಲಸ ಮಾಡ್ತಕ್ಕಂತಹ ಕ್ರಮ ಹಾಗೆಯೇ ಮುಂದುವರ್ಕೊಂಡು ಹೋಗಲಿ ಅಂತ ಅರ್ಥ. ಕಾಲು ನೋವಿನಿಂದ ಸ್ವಲ್ಪ ಬೇಸರ ಉಂಟಾಗುತ್ತೆ, ಸ್ವಲ್ಪ ಅದನ್ನು ಗಮನಿಸ್ಕೊಳ್ಳಿ. ಸುಬ್ರಹ್ಮಣ್ಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ.